ವಿವಿಧ ಹಳ್ಳಿಗಳಲ್ಲಿ ಮನೆ ಬಾಗಿಲಿಗೆ ಈ ಪೋತಿ ಖಾತೆ ಆಂದೋಲನ ಕಾರ್ಯಕ್ರಮ ಕೈಗೊಳ್ಳಲಾಗಿತ್ತು. ಈ ವೇಳೆ ತಾಲೂಕು ದಂಡಾಧಿಕಾರಿಗಳಾದ ಎರ್ರಿಸ್ವಾಮಿ ಎಸ್ಪಿ ಮುಂಡರಗಿ ಪಟ್ಟಣದಲ್ಲಿನ 23ನೇ ವಾರ್ಡ್ ರಾಮನಹಳ್ಳಿಯಲ್ಲಿ ಈ ಪೋತಿ ಆಂದೋಲನ ಚಾಲನೆ ನೀಡಿದರು. ಅವ್ರು ಅವಾಗಿನ ಕಾಲಕ್ಕೆ ಸತ್ತಿರ್ತಾರೆ, ಅವ್ರನ್ನ ಯಾರು ಡೆತ್ ಸರ್ಟಿಫಿಕೇಟ್ ಮಾಡಿಸಿರಂಗಿಲ್ಲ. ಸೊ ಯಾರು ಅವ್ರಿಗೆ ಆಧಾರ್ ಕಾರ್ಡ್ ಆಗಿನ ಕಾಲಕ್ಕೆ ಇರಲೇ ಇಲ್ಲ. ಈಗ ಅದು ಏನು ಕೇಳ್ತದೆ, ಆಧಾರ್ ಕಾರ್ಡು ಮತ್ತು ಡೆತ್ ಸರ್ಟಿಫಿಕೇಟ್ ಕೇಳ್ತದೆ. ಅವೆರಡನ್ನು ನೀವು ಪ್ರೊವೈಡ್ ಮಾಡದೇ ಇರೋದ್ರಿಂದ ನಿಮಗೆ ನಿಮ್ಮ ಮುತ್ತಾತನಿಂದ ಅಥವಾ ಇನ್ನೂ ಅದಕ್ಕಿಂತ ಹಿಂದಿನವರಿಂದ ನಿಮಗೆ ಕನ್ಸೆಷನ್ ತೆಗಿಲಿಕ್ಕೆ ಬರ್ತಿರೋದು. ಈಗ ನಾವು ಅದನ್ನೇ ಹೇಳ್ತಿರೋದು, ನಿಮಗೆ ಆ ಥರ ಇದ್ರೆ ನಮಗೆ ಫಸ್ಟ್ ನೀವೇನು ಅಫಿಡವಿಟ್ ಮಾಡಬೇಕಲ್ಲ. ಈ ವೇಳೆಯಲ್ಲಿ ಮಾತನಾಡಿದ ಅವರು ಸರ್ಕಾರದ ಮಹತ್ವದ ಯೋಜನೆ ಉಪಯೋಗವನ್ನ ಸಾರ್ವಜನಿಕರು ಪಡೆದುಕೊಳ್ಳಲು ಮನವಿ ಮಾಡಿದರು. ಪೋತಿ ಖಾತೆ ಆಂದೋಲನಕ್ಕೆ ಬೇಕಾಗಿರುವ ದಾಖಲೆಗಳು ಆರ್ಟಿಸಿ, ಉತ್ತಾರ, ಮರಣ ಪ್ರಮಾಣ ಪತ್ರ, ಆಧಾರ್ ಕಾರ್ಡ್, ವಂಶವೃಕ್ಷದ ಅಫಿಡವಿಟ್ ಎಲ್ಲ ದಾಖಲೆಗಳು ಇದ್ರೆ ಒಂದೇ ದಿನದಲ್ಲಿ ವಾರಸ ಮಾಡಿ ಈ ಪೋತಿ ಖಾತೆ ಆಂದೋಲನದಲ್ಲಿ ಖಾತೆ ಮಾಡಿ ಕೊಡಲಾಗುವುದು. ಇದರ ಸದುಪಯೋಗವನ್ನ ಪ್ರತಿಯೊಬ್ಬರು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು. ಎಲ್ಲರೂ ನಮಸ್ಕಾರ. ಮುಂಡರಗಿ ತಾಲೂಕಿನ ಸರ್ವ ರೈತ ಬಾಂಧವರಲ್ಲಿ ನಾನು ತಾಲೂಕು ಆಡಳಿತ ವತಿಯಿಂದ ಹಾಗೂ ಸರ್ಕಾರದ ವತಿಯಿಂದ ವಿನಂತಿಸಿಕೊಳ್ಳೋದೇನು ಅಂತಂದರೆ, ಈಗ ಸರ್ಕಾರ ಪೋತಿ ಆಂದೋಲನ ಅಂದರೆ ಈ ಪೋತಿ ಆಂದೋಲನ ಅಂತ ಹೇಳ್ಬಿಟ್ಟು ಹೊಸ ಯೋಜನೆಯನ್ನು ಜಾರಿಗೆ ತಂದಿದೆ. ಇದರಲ್ಲಿ ನಾವು ಈಗ ಆಲ್ರೆಡಿ ಆಧಾರ್ ಸೀಡಿಂಗ್ ಅಂತ ಹೇಳ್ಬಿಟ್ಟು ಒಂದು ಮಹತ್ವಪೂರ್ಣ ಯೋಜನೆಯನ್ನು ಜಾರಿಗೆ ತಂದ ಸಂದರ್ಭದಲ್ಲಿ ನಮ್ಮ ತಾಲೂಕಲ್ಲಿ ಸುಮಾರು 90% ಪ್ರತಿಶತ ಜನ ಆಧಾರ್ನ ನಮ್ಮ ದಾಖಲೆಗಳಿಗೆ ಲಿಂಕ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಕೆಲವನ್ನು ನಾವು ಅದನ್ನು ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 8,000ಕ್ಕೆ ಆಸ್ಪಾಸಿನಷ್ಟು ನಮ್ಮ ತಾಲೂಕಿನಲ್ಲಿ ಪೋತಿ ಆಗಿರುವಂಥ ಖಾತೆದಾರರು ಸಿಕ್ಕಿದ್ರು. ಸೊ ಈಗ ಅದಕ್ಕೋಸ್ಕರ ಆ ಪೋತಿ ಖಾತೆದಾರರಿಗೆ ಸರ್ಕಾರದ ಎಲ್ಲ ಸೌಲಭ್ಯಗಳು ದೊರಕಬೇಕು ಅನ್ನೋಂಥ ಕಾರಣಕ್ಕೆ ಅವರ ವಾರಸುದಾರರಿಗೆ ಮರಣ ಹೆಸರಿನಲ್ಲಿದ್ದಂತಹ ಹೊಂದಿದವರ ಉತ್ತಾರದಿಂದ ಸರ್ಕಾರದಿಂದ ಯಾವುದೇ ಅನುದಾನ, ಬೆಳೆ ಬ್ಯಾಂಡ್, ಈ ಹಾನಿ ಏನೇತರ ಸೌಲಭ್ಯಗಳು ಬರುವುದಿಲ್ಲ. ಸೆಂಡಿಂಗ್ ಮಾಡಿದ್ರಿಂದ ರೈತರಿಗೆ ಅನುಕೂಲವಾಗಲಿದೆ ಎಂದು ಸಾರ್ವಜನಿಕರಿಗೆ ಮಾಹಿತಿ ನೀಡಿದರು. ಒಡಚಪ್ಪ ತೆಗರಿ, 9 ಲೈವ್ ನ್ಯೂಸ್, ಗದಗ.